ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗಿಲ್ಲೆಸೂಗೂರು ಹೋಬಳಿಯ ಗಿಲ್ಲೆಸೂಗೂರು ಸೀಮಾಂತರದಲ್ಲಿ ಸರ್ವೆ ನಂಬರ್ 15ರಲ್ಲಿ 1 ಎಕರೆ 20 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಜಮೀನನ್ನ ಮಾನ್ಯ ಜಿಲ್ಲಾಧಿಕಾರಿಗಳು 2021ರಲ್ಲಿ ಗಿಲ್ಲೆಸೂಗೂರು ಗ್ರಾಮದ ರುದ್ರಭೂಮಿಯ ಸಲುವಾಗಿ ಖಾತರಿಯಲ್ಲಿ ಇಟ್ಟು ಕಾಯ್ದಿರಿಸಿದ್ರು. ಹಾಗೂ ಕಾಯ್ದಿರಿಸಿದ್ರು ಕೂಡ ಇಲ್ಲಿಯ ತನಕ ಆ ಒಂದು ಭೂಮಿಯನ್ನ ಅಧಿಕಾರಿಗಳು ಅದ್ದು ಬಂದು ಮಾಡಲಾರದೆ ಬೇರೆ ಊರಿನ ವ್ಯಕ್ತಿಗಳು ಅದನ್ನ ಉಳಿಮೆ ಮಾಡ್ತಾ ಇದ್ದು, ಸದರಿ ಗಿಲ್ಲೆಸೂಗೂರು ಗ್ರಾಮಸ್ಥರು ಆದ ಕೆಲವು ಯುವಕರು ಸೇರಿ ಆ ಒಂದು ಭೂಮಿಯನ್ನ 1 ಎಕರೆ 20 ಗುಂಟೆಯನ್ನ ಗಿಲ್ಲೆಸೂಗೂರು ಗ್ರಾಮದ ಜನಗಳ ಹಿತಾಸಕ್ತಿಗಾಗಿ ಮುಂದಿನ ಪೀಳಿಗೆಗಳಿಗೆ ಅನುಕೂಲಕ್ಕಾಗಿ ರುದ್ರ ಭೂಮಿಯನ್ನಾಗಿಸಿ ಸದರಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿ ಆ ಒಂದು ಭೂಮಿಯನ್ನ ಚೌಕಾಕಾರದಲ್ಲಿ ಅದ್ದು ಬಂದು ಮಾಡಿ ಗಿಲ್ಲೆಸೂಗೂರು ಗ್ರಾಮಸ್ಥರಿಗೆ ಹಸ್ತಾಂತರಿಸಬೇಕಾಗಿ ಮನವಿ ಸಲ್ಲಿಸಲಾಗಿದೆ. ಇದರಲ್ಲಿ ಗಿಲ್ಲೆಸೂಗೂರಲ್ಲಿ ವಾಸಿಸ್ತಾ ಇರುವಂತಹ ಈಡಿಗ ಸಮಾಜದ ಬಂಧುಗಳಿಗೆ ಯಾವುದೇ ತರಹ ರುದ್ರಭೂಮಿ ಇರೋದಿಲ್ಲ. ಈ ಸಮಾಜದಲ್ಲಿ ಯಾರಾದರೂ ಮರಣ ಹೊಂದಿದಲ್ಲಿ ಅವರ ಒಂದು ಶವ ಸಂಸ್ಕಾರವನ್ನ ರೋಡ್ಗಳ ಪಕ್ಕದಲ್ಲಿ, ಕಾಲುವೆ ಗುಡ್ಡ ಪಕ್ಕದಲ್ಲಿ ಅಥವಾ ಇನ್ಯಾವುದೋ ಬೇರೆ ಬೇರೆ ಜಾಗದಲ್ಲಿ ಉಳುಮೆ ಮಾಡುತ್ತಾ ವ್ಯವಸ್ಥೆಗೆ ತಲುಪಿದ್ದು, ಇದರಿಂದ ಈ ಸಮಾಜದ ಯುವಕರು ಮನನೊಂದು ಈ ಜಮೀನನ್ನ 1 ಎಕರೆ 20 ಗುಂಟೆಯಲ್ಲಿ ಸುಮಾರು 30 ಗುಂಟೆಗಳು ಈಡಿಗ ಸಮಾಜದ ಬಂಧುಗಳಿಗೆ ರುದ್ರಭೂಮಿಯನ್ನ ಮಂಜೂರು ಮಾಡಬೇಕಾಗಿ ಸಮಾಜದ ಎಲ್ಲಾ ಮುಖಂಡರು ಹಾಗೂ ಯುವಕರು ಸೇರಿ ಇವತ್ತು ನಾಡ ಕಚೇರಿ ಮುಂಭಾಗದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಇವತ್ತು ಬಂದಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಸರ್, ಈಗ ಗಿಲ್ಲೆಸೂಗೂರು ಗ್ರಾಮದಲ್ಲಿ ಗಿಲ್ಲೆಸೂಗೂರು ಹೋಬಳಿಯಲ್ಲಿ ಸರ್ವೆ ನಂಬರ್ 15 ಸರ್. ಸರ್ವೆ ನಂಬರ್ 15ರಲ್ಲಿ 1 ಎಕರೆ 20 ಗುಂಟಿದೆ ಸರ್ ಹೊಲ. ಅದು 1973 ಕಾರ್ಯಜಾತೆಯಾಗಿ ಮಾಡಿ ಈಗ 2021ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅದನ್ನು ಗಿಲ್ಲೆಸೂಗೂರು ಗ್ರಾಮಸ್ಥರ ರುದ್ರಭೂಮಿಗೆ ಕಾಯ್ದಿರಿಸಲಾಗಿತ್ತು ಸರ್. ಈಗ ಆ ಪ್ಲೇಸನ್ನು ಇವತ್ತು ಬೇರೆ ಊರು ಜನ ಅದನ್ನು ಹೊಲ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಬಟ್ ನಮಗೆ ಸಾಗುವಳಿ ಮಾಡ್ತಾ ಇದ್ದಾರೆ. ನಮಗೇನು ಅವ್ರ ಮೇಲೆ ಯಾವುದೇ ಥರ ಅಬ್ಜೆಕ್ಷನ್ ಏನಿಲ್ಲ. ಯಾಕಂದರೆ ಸರ್, ಈಗ ನಮ್ಮೂರು ಗಿಲ್ಲೆಸೂಗೂರು ಈಗ ಆದ ನಂತರ ಈಗ ನಮ್ಮೂರು ಬೆಳೆಯುವಂಥ ಊರು ಸರ್. ಈಗ ಮುಂದಿನ ಜನ್ರೇಷನಲ್ಲಿ ತುಂಬ ಜನಸಂಖ್ಯೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ತಾಲೂಕಾಗುವ ಎಲ್ಲ ಲಕ್ಷಣಗಳು ನಮ್ಮ ಗಿಲ್ಲೆಸೂಗೂರಿಗಿದೆ. ಹಂಗಾಗಿ ಸರ್, ಕೆಲವು ಈಗ ರುದ್ರಭೂಮಿ ಕೊರತೆ ಇದೆ ಸರ್ ನಮ್ಮಲ್ಲಿ. ಈಗ ನಮ್ಮೂರಲ್ಲಿ ಕೆಲವು ಜನ ಎಲ್ಲಿ ಬೇಕಲ್ಲೇ ಎಲ್ಲಿ ಖಾಲಿ ಪ್ಲೇಸ್ ಇರ್ತದ ಅಲ್ಲಿ ಉಣ್ಣುವಂಥ ಪರಿಸ್ಥಿತಿ ಬಂದಿದೆ ಸರ್. ಅಷ್ಟೆಲ್ಲ ಯಾಕೆ ಸರ್, ನಮ್ಮ ಸಮಾಜ ಈಗ ನಮ್ಮದು ಈಡಿಗ ಸಮಾಜ ಸರ್. ಈಗ ನಮ್ಮೂರಲ್ಲಿ ಈಗ ಕೆಲವು ಜನ ಎರಡು ಮೂರು ಪಂಗಡಗಳಿರ್ತಾವೆ ಸರ್ ಒಂದೇ ಜಾತಿಯಲ್ಲಿ. ಅವು ಗೋತ್ರಗಳು, ಕೆಲವು ಗೋತ್ರಗಳನ್ನ ಒಂದು ಸ್ಮಶಾನದಲ್ಲಿ ಹಾಕಿದ್ರೆ ಇನ್ನೊಂದು ಕೆಲವು ಜನ ರೋಡಿನ ಬಗ್ಲಾಗ ಉಣಿಸ್ತಾರೆ ಸರ್. ಕೆಲವು ಕಡೆ ಕೆನಲ್ ಗಡ್ಡೆಗೆ ಉಣಿಸ್ತಾ ಇದ್ದಾರೆ. ಕೆಲವು ಕಡೆ ಇಲ್ಲಿ ಎಲ್ಲ ಎಲ್ಲಿ ಬೇಕಲ್ಲಿ ನಮಗೆ ಪ್ಲೇಸ್ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಾಗುತ್ತೆ ಸರ್. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಗಿಲ್ಲೆಸೂಗೂರಲ್ಲಿ 1 ಎಕರೆ 20 ಗುಂಟೆ ಇರುವಂಥ ಜಾಗವನ್ನು ನಾವು ಅದನ್ನು ಸಾಗುವಳಿ ಮಾಡೋಕ್ಕೆ ಬಿಟ್ಟು ಈಗ ಆ ಒಂದು ವ್ಯವಸ್ಥೆಯನ್ನು ಈಗ ಜನರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಈಗ ನಮ್ಮ ಸಮಾಜಕ್ಕೆ ನನಗೆ ತೊಂದರೆ ಆಗೋದಕ್ಕೆ ನಾನು ಎದ್ದು ಬಂದಿದ್ದೀನಿ ಸರ್. ನಾವೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿಬಿಟ್ಟು ನಾವೆಲ್ಲ ಬಂದಿದ್ದೀವಿ ಸರ್. ನಮಗೆ ರುದ್ರಭೂಮಿ ನಮ್ಮ ಜನರನ್ನ ಉಳಕ್ಕೆ ನಮಗೆ ಭೂಮಿನೇ ಇಲ್ಲ ಸರ್ ಇವತ್ತಿನ ದಿನಗಳಲ್ಲಿ. ಸೊ ಹಂಗಾಗಿ ಆ ಒಂದು ಭೂಮಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಆಲ್ರೆಡಿ ಆಗಿದೆ ಸರ್. ಅದನ್ನು ನಮಗೆ ಗೌರ್ಮೆಂಟ್ ಏನಿದೆ ಸರ್, ಈಗ ಸದ್ಯ ಈಗ ನಾವು ಇದು ನಾಡ ಕಚೇರಿಗೆ ಬಂದಿದ್ದೀವಿ ಸರ್. ಈ ಒಂದು ನಾಡ ಕಚೇರಿಗೆ ಬಂದಿರೋ ಉದ್ದೇಶ ಏನಂದರೆ ಅದನ್ನು ನಮ್ಮ ಸಮಾಜಕ್ಕೆ ಅದು 30 ಗುಂಟೆ ಆಗಲಿ 40 ಗುಂಟೆ ಆಗಲಿ ಜನಸಂಖ್ಯೆ ಜಾಸ್ತಿ ಇದೆ ಸರ್. ಹಂಗಾಗಿ ನಮ್ಮ ಸಮಾಜಕ್ಕೆ ಸಪ್ರೇಟಾಗಿ ಮಾಡಿಕೊಡ್ಬೇಕು ದಯಮಾಡಿ. ಯಾಕಂತಂದರೆ ನಾವು ರೋಡ್ಗಳಲ್ಲಿ ಅಥವಾ ಕೆನಲ್ ಗಡ್ಡೆಗಳಿಗೆ ಉಣಿಸಿದ ಸಂದರ್ಭಗಳು ಸುಮಾರಿದಾವೆ ಸರ್. ಸೊ ನಾವು ಇಷ್ಟು ದಿನ ನಾವು ಸುಮ್ಮನೆ ಇದ್ರೂ ಹಂಗೆ ಆಗುತ್ತೆ ಸರ್. ಈಗ ಹಂಗಾಗಿ ದಯಮಾಡಿ ಆ ಒಂದು ಭೂಮಿಯನ್ನು, ಗೌರ್ಮೆಂಟ್ ಭೂಮಿ ಇದೆ, ಸೊ ಹಂಗಾಗಿ ನಾವು ನಮ್ಮ ಸಮಾಜಕ್ಕೆ ಒಂದು 30 ಗುಂಟೆ 40 ಗುಂಟೆ ದಯಮಾಡಿ ನಿಮ್ಮ ಗೌರ್ಮೆಂಟ್ ಅಧಿವೇಶನದ ಮೇರೆಗೆ ನಮಗೊಂದು ನಮ್ಮ ಹೆಸರಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ ಸರ್. ದಯಮಾಡಿ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು 30 ಗುಂಟೆ ಅಥವಾ 40 ಗುಂಟೆ ನಮ್ಮ ಸಮಾಜಕ್ಕೆ ಅನುಗುಣವಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ತಾವು ಅಧಿಕಾರಿಗಳಿಗೆ ಏನಾದರೂ ಭೇಟಿಯಾಗಿ ನೀವು ಚರ್ಚೆಯನ್ನು ಮಾಡಿದ್ರೇನಪ್ಪ? ಮಾಡಿದ್ದೀವಿ ಸರ್, ಇವತ್ತು ಮಾಡಿದ್ದೀವಿ. VSR ಅವ್ರ ಹತ್ರ ಬಂದಿದ್ದೀವಿ. ಆಲ್ರೆಡಿ ಅದೆಲ್ಲ ಲೆಟರ್ ಮುಖಾಂತರ ಕೊಟ್ಟಿದ್ದೀವಿ. ಈಗ ಮುಂದಿನ ದಿನಮಾನಗಳಲ್ಲಿ ನಾವು VSR ಅವ್ರು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಪಂಚಾಯತ್ಗೂ ಕೊಡ್ತೀವಿ, ಮುಂದಿನ ದಿನಮಾನಗಳಲ್ಲಿ ತಹಸೀಲ್ದಾರ್ಗಳನ್ನ ಹೋಗ್ತೀವಿ. ಅಲ್ಲಿಯೂ ಆಗಿಲ್ಲ ಅಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರನೂ ಹೋಗಿ ನಾವು ಧರಣಿ ಮಾಡೋಕ್ಕೂ ಸಿದ್ಧ ಇದ್ದೀವಿ ಸರ್. ಯಾಕಂತಂದರೆ ನಾವು ಕಣ್ಣಾರೆ ನೋಡಿದ್ದೀವಿ ಆ ಕಷ್ಟ. ಈಗ ನಮ್ಮ ಹಿರಿಯರಿಗೆ ಬಂದಿದೆ, ನಮ್ಮ ಪೀಳಿಗೆಗೆ ಬರಬಾರ್ದು ಅಂತೇಳಿ ಒಂದು ಮನನೊಂದು ಬಂದಿದ್ದೀವಿ ಸರ್ ಇವತ್ತು. ಆ ರುದ್ರಭೂಮಿಯನ್ನು ಬೇರೆಯವರು ಸಾಗುವಳಿ ಮಾಡ್ತಾರಂತ ನಿಮ್ಮ ಗಮನಕ್ಕೆ ಬಂದಾಗ ನೀವು ಇಷ್ಟು ದಿವಸ ನೀವು ಏನು ಮಾಡಿದ್ರಪ್ಪ? ನೋಡಿ ಸರ್, ನಮಗೆ ಇಷ್ಟು ದಿನ ನಮ್ಮ ಗಮನಕ್ಕೆ ನಮ್ಮ ಗಿಲ್ಲೆಸೂಗೂರು ಕ್ಯಾಂಪಲ್ಲಿ ರುದ್ರಭೂಮಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತಾಗಿದೆ. 1 ಎಕರೆ 20 ಗುಂಟೆ ಆಲ್ರೆಡಿ 2021ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶನದ ಮೇರೆಗೆ ಆಲ್ರೆಡಿ ಅದು ರುದ್ರಭೂಮಿಗಾಗಿ ಕಾಯ್ದಿರಿಸಲಾಗಿದೆ ಅಂತ ಗೊತ್ತಾದ ನಂತರ ನಾವು ಇರುವಂಥ ಭೂಮಿಯನ್ನೇ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಉದ್ದೇಶದಿಂದ ನಮ್ಮ ಮುಖಂಡರ ಮೇರೆಗೆ ನಾವೆಲ್ಲರೂ ಒಪ್ಪಿ ಬಂದಿದ್ದೀವಿ ಸರ್. ಈ ಆದೇಶವು ತಾವು ಊರಿನ ಮುಖಂಡರ ಜೊತೆಗೆ ಮತ್ತು ಪಂಚಾಯಿತಿ ಅಧ್ಯಕ್ಷರ ಜೊತೆಗೆ ಏನಾದರೂ ಮೆಮೊರಾಂಡಮ್ ಏನಾದರೂ ಕೊಟ್ಟಿರಪ್ಪ? ನೋಡಿ ಸರ್, ಮುಖಂಡರ ಜೊತೆಗೆ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಈಗ ಎಮರ್ಜೆನ್ಸಿಯಾಗಿ, ಯಾಕಂತಂದರೆ ಮೊನ್ನೆ ನಮ್ಮಲ್ಲಿ ಎಕ್ಸ್ಪರ್ಟ್ ಆಗೋದು ಸಂದರ್ಭದಲ್ಲಿ ಈಗ ನಮ್ಮ ರಿಲೇಷನಲ್ಲೇ ಬೇರೆ
ಆ ಮನಸ್ಸು ನೊಂದು ಬಿಟ್ಟು ಇವತ್ತು ನಾವು ನಾಡ ಕಚೇರಿಗೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ನಮ್ಗೆ ಮ್ಯಾಟ್ರ್ ಗೊತ್ತಾಗಿದೆ, 1 ಎಕರೆ 20 ಗುಂಟೆ ಆಲ್ರೆಡಿ ಸ್ಮಶಾನಕ್ಕೆ ಅಂತೇಳಿ ನಿಗದಿಸಿದಾದ್ಮೇಲೂ ನಾವು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಸ್ಥಳರು ಯಾರಿರ್ಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನಾವೆಲ್ಲ ಊರಿನ ಮುಖಂಡರ ಜೊತೆ ಸೇರಿಸಿಲ್ಲ, ಖಾಲಿ ನಮ್ಮ ಸಮಾಜಕ್ಕೆ. ಯಾಕಂತಂದರೆ ನಮ್ಮವ್ರಿಗೆ ಭೂಮಿ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಬೇರೆಯವರೆಲ್ಲ ಆಲ್ರೆಡಿ ಅವ್ರಿಗೆ ಇಲ್ಲಿ ಏನೇನಿದಾವೆ ಅವರೆಲ್ಲ ಮಾಡ್ತಿದ್ದಾರೆ. ನಮ್ಮವರು ರೋಡ್ಗಳಿಗೆ, ಕೆನಲ್ ಗಡ್ಡೆಗಳಿಗೆ ಮಣ್ಣು ಮಾಡಿರೋಂಥ ಪರಿಸ್ಥಿತಿನ ನೋಡಿ ನಮ್ಮ ಮನ ನೊಂದು ನಾವು ಇವತ್ತು ನಾಡ ಕಚೇರಿಗೆ ಬಂದಿದ್ದೀವಿ ಸರ್. ಓಕೆ, ಧನ್ಯವಾದ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರುಗಳು ಆದ ನರಸಯ್ಯ ಗೌಡ, ನಾಗರಾಜ್ ಗೌಡ, ನರೇಶ್ ಗೌಡ, ಸಿದ್ದರಾಮಯ್ಯ, ಈರೇಶ್ ಮತ್ತಿತರರು ಹಾಜರಿದ್ದರು. ಗುರುಸ್ವಾಮಿ ನಾಯ್ಕ, ಗಿಲ್ಲೆಸೂಗೂರು, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.